ಪ್ರತಿಯೊಬ್ಬಳು ಹೆಣ್ಣು ಕೂಡ ತಾಯಿಯಾಗಬೇಕಂತ ಬಯಸುತ್ತಾಳೆ. ಇದು ಅವಳ ಕನಸು ಕೂಡ ಹೌದು. ಆಗ ಅವಳ ಜನ್ಮ ಸಾರ್ಥಕವಾಯಿತು ಅಂತ ಒಂದು ಫೀಲ್ ಆಗ್ತದೆ. ಗರ್ಭಿಣಿಯಾದಾಗ ಮಗುವನ್ನು ಜೋಪಾನ ಮಾಡಿಕೊಂಡು ತದನಂತರ ಹೆರಿಗೆಯಾದ ನಂತರ ಆ ಮಗುವಿಗೆ ತಾಯಿಯಾಗುತ್ತಾಳೆ. ತನ್ನ ಸರ್ವಸ್ವವನ್ನು ಆ ಮಗುವಿಗೆ ಅರ್ಪಿಸುತ್ತಾಳೆ. ಬಳ್ಳಾರಿಯಲ್ಲಿ ಆದಂತಹ ಈ ಘಟನೆ ಇಡೀ ಕರ್ನಾಟಕವೇ ಶಾಕ್ಗೆ ಒಳಗಾಗಿದ್ದಂತೆ ಆಯಿತು. ಯಾಕೆಂದರೆ ಬಳ್ಳಾರಿಯಲ್ಲಿ 6 ಜನ ಗರ್ಭಿಣಿಯರು ಮಗುವಿಗೆ ಜನ್ಮ ನೀಡುವ ಮೊದಲೇ ಹಸುನುಗಿದ್ರು. ಅದಕ್ಕೆ ಕಾರಣ ಏನಂದರೆ ಗ್ಲೂಕೋಸ್. ನಿಮಗೆಲ್ಲ ಗೊತ್ತಿರ್ಬೋದು, ಗರ್ಭಿಣಿಯಾದಾಗ ಕೆಲವರಿಗೆ ನಿಶಕ್ತಿ ಆಗ್ತದೆ, ಕೆಲವರಿಗೆ ನಿತ್ರಣ ಆಗ್ತದೆ, ನಿರ್ಜಲೀಕರಣ ಹಾಗೂ ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಈ ಗ್ಲೂಕೋಸ್ ಅನ್ನು ಬಳಸುತ್ತಾರೆ. ಇದನ್ನು ಔಷಧಿಯಾಗಿ ಕೂಡ ನೀಡುತ್ತಾರೆ. ಈ ಗರ್ಭಿಣಿಯರಿಗೆ ನೀಡಿದಂತಹ ಈ ಗ್ಲೂಕೋಸ್ ಏನಿದೆ ಅದರ ಅವಧಿ ಮೀರಿತ್ತು. ಎಕ್ಸ್ಪೈರಿ ಡೇಟ್ ಆದ ಈ ಗ್ಲೂಕೋಸ್ ಅನ್ನು ಬಳಸಿದ ನಂತರ ಅವರ ದೇಹದಲ್ಲಿ ಏನೋ ಒಂದು ರಿಯಾಕ್ಷನ್ ಆಗಿ ಅವರ ಜೀವವೇ ಹೋಯಿತು. ಇನ್ನು ಬಾಣಂತಿಯರಿಗೆ ನೀಡಿದ ಈ ಗ್ಲೂಕೋಸ್ ಅನ್ನು ಲ್ಯಾಬ್ನಲ್ಲಿ ಟೆಸ್ಟ್ ನಡೆಸಲಾಯಿತು. ಈಗ ಅದರಲ್ಲಿ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಕೂಡ ಒಂದು ಆಘಾತಕರವಾಗಿದೆ. ಯಾಕಂದರೆ ಆ ಗ್ಲೂಕೋಸ್ ಅಲ್ಲಿ ಒಂದು ವಿಷಕಾರಿ ಅಂಶವಿತ್ತು. ಇದರಿಂದ ಅವರ ದೇಹದಲ್ಲಿ ಒಂದು ಬೇರೆ ರೀತಿಯ ರಿಯಾಕ್ಷನ್ ಆಗಿ ಅವರ ಜೀವವನ್ನು ಬಿಟ್ಟಿದ್ದಾರೆ ಅಂತ ಈ ರಿಪೋರ್ಟ್ ಕೂಡ ನೀಡಿದೆ. ಹಾಗಾದರೆ ಇದರಲ್ಲಿ ಯಾವ ಅಂಶ ಇತ್ತು ಅಂತ ನೋಡೋದಾದ್ರೆ, ಇದರಲ್ಲಿ ಎಂಡೋಟಾಕ್ಸಿನ್ ಎಂಬ ಬ್ಯಾಕ್ಟೀರಿಯಾ ಇದೆ. ಇದರಲ್ಲಿ ಈ ಬ್ಯಾಕ್ಟೀರಿಯಾ ಜೀವವನ್ನು ಕೂಡ ತೆಗೆಯುತ್ತದೆ. ಈ ಬಾಣಂತಿಯರಿಗೆ ನೀಡಿದ ಈ ಗ್ಲೂಕೋಸ್ ಅಲ್ಲಿ ಈ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನೆಂದರೆ ಈ ಗ್ಲೂಕೋಸ್ ಕಳಪೆ ಮಟ್ಟದ್ದು ಅಂತ. ಇನ್ನು ಈ ಗ್ಲೂಕೋಸ್ ಬಾಣಂತಿಯರಿಗೆ ನೀಡಿದಾಗ ಅಲ್ಲಿನ ಡಾಕ್ಟರ್ಗಳಿಗೂ ಕೂಡ ಗೊತ್ತಾಗ್ಲಿಲ್ವಾ, ಅಲ್ಲಿನ ನರ್ಸ್ಗಳಿಗೂ ಕೂಡ ಗೊತ್ತಾಗ್ಲಿಲ್ವಾ? ಹೀಗೆ 10 ಹಲವು ಪ್ರಶ್ನೆಗಳು ಮೂಡುವುದು ಸಹಜ. ಈ ಘಟನೆಯಿಂದಾಗಿ ಒಂದು ಸ್ಪಷ್ಟವಾಗಿ ಗೋಚರಿಸುವುದು ಏನೆಂದರೆ ಅಲ್ಲಿ ಸಂಪೂರ್ಣವಾಗಿ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲವೂ ಅಜಾಗರೂಕತೆ, ಯಾರಿಗಾದರೆ ನಮಗೇನು ಅನ್ನೋ ಮನೋಭಾವ. ಇದರಿಂದಾಗಿ ಒಂದು 6 ಜನ ಬಾಣಂತಿಯರು ಸಾಯುವಂತಾಯಿತು. ಈ ಘಟನೆ ನಡೆದ ನಂತರ ಕರ್ನಾಟಕ ಸರ್ಕಾರವು ಈ ಬಾಣಂತಿಯರು ಮರಣದ ಒಂದು ಲೆಕ್ಕವನ್ನು ಹೊರಹಾಕಿದ್ದಾರೆ. ಇದು 6 ವರ್ಷದ ಲೆಕ್ಕವಾಗಿದ್ದು ಇದರಲ್ಲಿ ಸುಮಾರು 3,364 ಮಂದಿ ಬಾಣಂತಿಯರು ಹಸುನುಗಿದ್ದಾರೆ. 2020ರಲ್ಲಿ 662, 2021ರಲ್ಲಿ 714, 2022ರಲ್ಲಿ 595, 2023ರಲ್ಲಿ 527, ಇನ್ನು 2024ರಲ್ಲಿ 348. ಇದು ಬಿಡುಗಡೆ ಮಾಡಿದಂತಹ ವರದಿ. ಇಷ್ಟು ಜೀವ ಹೋದ್ರೂ ಕೂಡ ಇದಕ್ಕೆಲ್ಲ ಇದೇ ಕಾರಣ ಅಂತ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ ಹಾಗೂ ಇನ್ನಿತರ ಕಾರಣಗಳಿಂದ ಜೀವ ಹೋಗಿರಬಹುದು. ಇಲ್ಲಿ ಜೀವ ಹೋಗಿರೋದಕ್ಕೆ ಯಾರು ಹೊಣೆ ತೆಗೆದುಕೊಳ್ಳುತ್ತಾರೆ? ಇನ್ನು ಇದರ ಬಗ್ಗೆ ವಿಚಾರ ಕೇಳಿದರೆ ಕೆಲವರು ಹೇಳ್ತಾರೆ ಇದು ನೈಸರ್ಗಿಕ ಪ್ರಕ್ರಿಯೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಇದು ಹಿಂದೆ ಕೂಡ ನಡೆದಿದೆ ಅಂತ. ಹಾಗಾದರೆ ಇಲ್ಲಿ ನಡೆದದಕ್ಕೆ ಯಾರು ಹೊಣೆ? ಇದೊಂಥರ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಕೂಡ ಒಂದು ತನಿಖೆಗೆ ಮುಂದಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ 2 ಸರ್ಕಾರವು ಕೂಡ ಗಮನ ಹರಿಸಬೇಕು.